ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಭಾರ್ಗವಿ. ಈ ಥಂಡಿ ಕಾಲ ಬಂದದಂದ್ರೆ ನಮ್ಮ ಹೆಂಗಸರು ಎಲ್ಲರೂ ಅಡುಗೆ ಮನ್ಯಾಗ ಅವಸ್ಥೆ ಪಡ್ತಾ ಇರ್ತೀವಿ. ಯಾತಕ್ಕೋ ಗೊತ್ತಾಯ್ತಾ ರೀ? ಹಾಲು ಅನ್ನೋದು ಬೇಗ ಹೆಪ್ಪಿಕೊಳ್ದು. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ, ಹಾಲು ಹೆಪ್ಪಕ್ಕಿರೋ ಕಾಲಕ್ಕೆ ಅದರಲ್ಲಿ ಒಂದು ಹಸಿಮೆಣ್ಸಿನ್ಕಾಯಿ ಆದರೆ ಹಾಕ್ಬಿಡ್ತೀನಿ. ಭಾಳ ಮಂದಿ ಒಣಮೆಣ್ಸಿನ್ಕಾಯಿ ಹಾಕಿ ಹೆಪ್ಕೊಂಡ ಮೇಲೆ ಆ ಮೆಣಸಿನ್ಕಾಯಿ ತೆಗೆದು ಬಿಟ್ಟಾಕ್ತಾ ಇರ್ತಾರಲ್ಲ, ನಾನಾದರೆ ಈ ಚಿಕ್ಕ ಟಿಪ್ ಫಾಲೋ ಆಗ್ತೀನಿ. ಈ ಮೆಣಸಿನ್ಕಾಯಿನ ಹಾಲು ಹೆಪ್ಕೊಂಡ ಮೇಲೆ ತೆಗೆದುಬಿಟ್ಟು ಒಂದು ಬಾಕ್ಸ್ನಲ್ಲಿಟ್ಟು ಫ್ರಿಜ್ನಲ್ಲಿ ಇಟ್ಬಿಡ್ತೀನಿ. ಮತ್ತು ಅವತ್ತು ರಾತ್ರಿ ಹಾಲು ಹೆಪ್ಪಕ್ಕಿರೋ ಕಾಲಕ್ಕೆ ಇದೇ ಮೆಣಸಿನ್ಕಾಯಿ ಆದರೆ ಹಾಕ್ತೀನಿ. ಆ ಥರ ನಾನು 3-4 ದಿನ ಒಂದೇ ಮೆಣಸಿನ್ಕಾಯಿ ಆದರೆ ಯೂಸ್ ಮಾಡ್ತೀನಿ. ಆಮೇಲೆ ನಾವು ಖಾರ ತಿನ್ನೋ ಅಭ್ಯಾಸ ಇದ್ದರೆ ಮೊಸರನ್ನದಲ್ಲಾಗಲಿ ಮಜ್ಜಿಗನ್ನದಲ್ಲಾಗಲಿ ಆ ಮೆಣಸಿನ್ಕಾಯಿನ ಬಾಡಿಸ್ಕೊಂಡು ತಿನ್ಬೋದು. ಭಾಳ ಚೆನ್ನಾಗಿರುತ್ತೆ, ಖಾರನೂ ಕಮ್ಮಿ ಆಗೋಗುತ್ತೆ. ಇಲ್ಲಾಂದರೆ ಆ ಮೆಣಸಿನ್ಕಾಯಿನ ಬಿಟ್ಟಾಕ್ಬಿಡೋದು ರೀ. ಈ ಚಿಕ್ಕ ಟಿಪ್ ಫಾಲೋ ಆಗಿ ನಾನು ಆದರೆ ದಿನಾಗಿ ಮೊಸರು ಈ ಥರನೇ ಹೆಪ್ಪಾಕ್ತಾ ಇರ್ತೀನಿ. ಮೊಸರು ಹೆಪ್ಪುಕೊಂಬೋದಿಲ್ಲ ಅನ್ನೋ ಪ್ರಾಬ್ಲಮ್ ಆದರೆ ಏನೂ ಇರೋದು. ಟಿಪ್ ನಿಮ್ಗೆ ನಚ್ಚಿದ್ರೆ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.